ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ. ಸೊ ಇದು ಈ ಒಂದು ಪಾಠದ ಎರಡನೇ ಭಾಗ ಆಗಿದೆ. ಈ ಒಂದು ದಿನ ನಾವು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸಗಳನ್ನು ತಿಳಿಸಿ ಅಂತ 2 ಅಂಕಕ್ಕೆ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ಅವುಗಳ ವ್ಯತ್ಯಾಸವನ್ನು ಇಲ್ಲಿ ಅಭ್ಯಾಸ ಮಾಡೋಣ. ಮೊದಲಿಗೆ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿವೆ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ರೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. 2ನೇ ಪಾಯಿಂಟು, ಆಮ್ಲಗಳು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸಿದರೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಮೊದಲು ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರ್ತವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತವೆ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಕಾಗದಕ್ಕೆ ಬದಲಾಯಿಸಿದರೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ ಅಂತ ಹೇಳ್ಬೋದು. ಇನ್ನು ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ನನ್ನು ಬಿಡುಗಡೆ ಮಾಡುತ್ತವೆ. ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಿದರೆ ಅಲೋಹಗಳೊಂದಿಗೆ ವರ್ತಿಸಿ ಪ್ರತ್ಯಾಮ್ಲಗಳು ಅಲೋಹಗಳೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ನನ್ನು ಬಿಡುಗಡೆ ಮಾಡುತ್ತವೆ ಅಂತ ಹೇಳ್ಬೋದು. ಇನ್ನು ಲೋಹಗಳ ಕಾರ್ಬೋನೇಟ್ ಮತ್ತು ಲೋಹಗಳ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಆಮ್ಲಗಳು ಬಿಡುಗಡೆ ಮಾಡುತ್ತವೆ. ಇನ್ನು ಪ್ರತ್ಯಾಮ್ಲಗಳು ಲೋಹಗಳ ಕಾರ್ಬೋನೇಟ್ ಮತ್ತು ಲೋಹಗಳ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಕೂಡ ಅವು ಬಿಡುಗಡೆ ಮಾಡುತ್ತವೆ. ಲೋಹೀಯ ಆಕ್ಸೈಡ್ಗಳೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ನನ್ನು ಬಿಡುಗಡೆ ಮಾಡಿದರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಅಲೋಹೀಯ ಆಕ್ಸೈಡ್ಗಳೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ನನ್ನು ಬಿಡುಗಡೆ ಮಾಡುತ್ತವೆ. ಹಾಗೆಯೇ ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡಿದರೆ ಇದಕ್ಕೆ ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ. ಹಾಗೆಯೇ ಪ್ರತ್ಯಾಮ್ಲಗಳು ಕೂಡ ಆಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತವೆ ಅಂತ ಹೇಳ್ತೇವೆ. ಇನ್ನು ಕ್ಲೋರಲ್ಕಲಿ ಪ್ರಕ್ರಿಯೆ ಬಗ್ಗೆ ನೋಡ್ತಾ ಹೋಗೋಣ. ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆನೇ. ಸೋಡಿಯಂ ಕ್ಲೋರೈಡ್ ದ್ರಾವಣದ ವಿದ್ಯುತ್ ವಿಭಜನೆಯಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುವ ಕ್ರಿಯೆಗೆ ನಾವು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಎಂದು ಕರೆಯುತ್ತೇವೆ. ಸೋಡಿಯಂ ಕ್ಲೋರೈಡ್ ದ್ರಾವಣದ NaCl ದ್ರಾವಣದ ವಿದ್ಯುತ್ ವಿಭಜನೆಯಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುವ ಕ್ರಿಯೆಗೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಎಂದು ಕರೆಯುತ್ತೇವೆ. ಇಲ್ಲಿ ಕ್ಲೋರ್ ಅಲ್ಕಲಿಯ ಪ್ರಕ್ರಿಯೆಯ ಉತ್ಪನ್ನಗಳು ಯಾವ್ಯಾವಪ್ಪ ಅಂದರೆ, ಒಂದು ಹೈಡ್ರೋಜನ್ನು, ಇನ್ನೊಂದು ಕ್ಲೋರಿನ್ನು, ಮೂರನೇದಾಗಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಒಳಗೊಂಡಿರುವ ಬ್ರೈನ್ ದ್ರಾವಣ ಅಂತ. ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವು ಬ್ರೈನ್ ದ್ರಾವಣ ಅಂತಲೂ ಕೂಡ ಕರಿತೇವೆ. ಇನ್ನು ಅದರ ಹೈಡ್ರೋಜನ್ ಉಪಯೋಗಗಳನ್ನು ನೋಡೋದಾದರೆ ಹೈಡ್ರೋಜನನ್ನು ಇಂಧನವಾಗಿ ಕೂಡ ಬಳಸ್ತೇವೆ. ಕೃತಕ ಬೆಣ್ಣೆ ತಯಾರಿಕೆಯಲ್ಲಿ ಹೈಡ್ರೋಜನನ್ನು ಬಳಸುತ್ತೇವೆ. ಹಾಗೆಯೇ ರಸಗೊಬ್ಬರಗಳಿಗೆ ಅಮೋನಿಯಾ ರೂಪದಲ್ಲಿ ಕೂಡ ಹೈಡ್ರೋಜನನ್ನು ನಾವು ಬಳಸ್ತೇವೆ. ಹಾಗೆಯೇ ಕ್ಲೋರಿನ್ನ ಉಪಯೋಗಗಳನ್ನು ನೋಡೋಣ. ಕ್ಲೋರಿನನ್ನು ನೀರಿನ ಶುದ್ಧೀಕರಣದಲ್ಲಿ ಬಳಸಿದರೆ ಈಜುಕೊಳಗಳ ಸ್ವಚ್ಛಕಾರಕವಾಗಿ ಕೂಡ ಈ ಒಂದು ಕ್ಲೋರಿನನ್ನು ಬಳಸ್ತೇವೆ. ಇನ್ನು ಸೋಂಕುನಾಶಕವಾಗಿ ಬಳಸಿದರೆ ಮತ್ತು ಕೀಟನಾಶಕವಾಗಿ ಬಳಸ್ತೇವೆ. PVC ಪೈಪ್ಗಳಲ್ಲಿ ಬಳಸುತ್ತೇವೆ. ಹಾಗೂ ರೆಫ್ರಿಜರೇಟರ್ಗಳಲ್ಲಿರ್ತಕ್ಕಂಥ CFCಯಲ್ಲಿ ಕೂಡ ಈ ಒಂದು ಕ್ಲೋರಿನನ್ನು ನಾವು ಬಳಸುತ್ತಾ ಹೋಗ್ತೇವೆ. ಇನ್ನು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಮೂರನೇ ಉತ್ಪನ್ನ ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೇವೆ. ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವು ಲೋಹಗಳ ಜಿಡ್ಡು ನಿವಾರಣೆಯಲ್ಲಿ ಬಳಸ್ತೇವೆ. ಹಾಗೂ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಕೂಡ ಬಳಸ್ತೇವೆ. ಕಾಗದ ತಯಾರಿಕೆಯಲ್ಲಿ ಬಳಸಿದರೆ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಕೂಡ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ NaOH ಅನ್ನು ನಾವು ಬಳಸುತ್ತೇವೆ. ಇಲ್ಲಿ ನೈಸರ್ಗಿಕ ಆಕಾರಗಳ ಬಗ್ಗೆ ಕೇಳ್ತಾ ಹೋಗ್ತೇನೆ ಪ್ರಶ್ನೆನ. ಅಸಿಟಿಕ್ ಆಮ್ಲವು ಎಲ್ಲಿ ಇರ್ತದಪ್ಪ ಅಂದರೆ ವಿನೇಗರ್ನಲ್ಲಿ ಅಸಿಟಿಕ್ ಆಮ್ಲ ಇರ್ತದೆ. ಇನ್ನು ಸಿಟ್ರಿಕ್ ಆಮ್ಲ ಕಿತ್ತಳೆ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಅದರಲ್ಲಿ ಇರ್ತದೆ. ಇನ್ನು ಮೆಥನೋಯಿಕ್ ಆಮ್ಲ ಇರುವೆ ಕಡಿದಾಗ ಮತ್ತು ತುರಿಕೆ ಎಲೆ ನಮಗೆ ತೆರೆದಾಗ ಅಥವಾ ಮುಟ್ಟಿದಾಗ ನಮಗೆ ಆ ಒಂದು ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗೋದ್ರಿಂದ ದೇಹದಲ್ಲಿ ಉರಿಯ ಅನುಭವವಾಗುತ್ತದೆ. ಹಾಗೆಯೇ ಈ ಮೆಥನೋಯಿಕ್ ಆಮ್ಲವು ಜೇನುಹುಳ ಕಡಿದಾಗ ಕೂಡ ನಮ್ಮ ದೇಹದಲ್ಲಿ ಬಿಡುಗಡೆ ಆಗೋದ್ರಿಂದ ನಮಗೆ ಉರಿಯ ಅನುಭವ ಆಗುತ್ತದೆ. ಈ ಉರಿಯನ್ನು ಕಡಿಮೆ ಮಾಡಬೇಕಂದ್ರಪ್ಪ ನಾವು ಪ್ರತ್ಯಾಮ್ಲೀಯ ವಸ್ತುವಾದಂತಹ ಅಡುಗೆ ಸೋಡಾವನ್ನು ಬಳಸೋದ್ರಿಂದ ಆ ಒಂದು ಉರಿ ನಮಗೇನಾಗ್ತದೆ, ಕಡಿಮೆ ಆಗ್ತದೆ. ಈ ಮೆಥನೋಯಿಕ್ ಆಮ್ಲಕ್ಕೆ ಇನ್ನೊಂದು ಹೆಸರೇನಪ್ಪ ಅಂದರೆ ಫಾರ್ಮಿಕ್ ಆಮ್ಲ ಅಂತಲೂ ಕೂಡ ನಾವು ಕರೆಯುತ್ತೇವೆ. ಇನ್ನು ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿ ಇರ್ತದೆ. ಟಾರ್ಟರಿಕ್ ಆಮ್ಲ ಹುಣಸೆಹಣ್ಣಲ್ಲಿ ಕಂಡು ಬಂದರೆ ಆಕ್ಸಾಲಿಕ್ ಆಮ್ಲವು ಟೊಮೊಟೊ ಹಣ್ಣಿನಲ್ಲಿ ಕಂಡು ಬರ್ತದೆ. ಇಲ್ಲಿ ನೈಸರ್ಗಿಕ ಆಕಾರಗಳನ್ನು ಕೊಡ್ತಾನೆ. ಅವುಗಳಲ್ಲಿರ್ತಕ್ಕಂತಹ ಆಮ್ಲದ ಹೆಸರನ್ನು ತಿಳಿಸಿ ಅಂತಲೂ ಕೂಡ ಸಾಕಷ್ಟು
ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ ಅಂತ ಹೇಳ್ಬೋದು. ಇನ್ನು ಪಿ ಎಚ್ ಮೌಲ್ಯದ ಬಗ್ಗೆ ಸ್ವಲ್ಪ ಡೆಪ್ತಾಗಿ ನೋಡ್ತಾ ಹೋಗೋಣ. ಪಿ ಎಚ್ ಮೌಲ್ಯ ಅಂದ್ರೇನು? ಸೊ ಈ ಪಿ ಎಚ್ ಎಂಬುದು ಹೈಡ್ರೋಜನ್ ಅಯಾನಿನ ಸಾಮರ್ಥ್ಯದ ಅಳತೆಗೋಲು. ಇದರಿಂದ ಒಂದು ದ್ರಾವಣವು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯವೇ ಎಂಬುದನ್ನು ತಿಳಿಸುತ್ತದೆ. ಸಾರ್ವತ್ರಿಕ ಸೂಚಕವು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನು ತೋರಿಸುತ್ತದೆ. ಪಿ ಎಚ್ ಅಳತೆ ಪಟ್ಟಿಯಲ್ಲಿ ನಾವು ಸಾಮಾನ್ಯವಾಗಿ 0 ಇದ್ದರೆ ಅದು ಹೆಚ್ಚಿನ ಪ್ರಮಾಣದ ಆಮ್ಲದ ಗುಣವನ್ನು ಹೊಂದಿದೆ ಅಂತ ಅರ್ಥ. 14 ಅಂದರೆ ತೀವ್ರ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲೀಯವರೆಗೆ ಅಳೆಯಬಹುದು. ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ 7 ಆಗಿದೆ. ಪಿ ಎಚ್ ಅಳತೆಯಲ್ಲಿ 7ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲಗಳು ಪ್ರತಿನಿಧಿಸಿದರೆ, ಪಿ ಎಚ್ ಮೌಲ್ಯ 7ರಿಂದ 14 ಕಡೆಗೆ ಹೆಚ್ಚಾದಂತೆ ಅಲ್ಲಿ ಪಿ ಎಚ್ ಅಯಾನುಗಳ ಸಾರತೆ ಹೆಚ್ಚುವುದನ್ನು ಸೂಚಿಸುತ್ತದೆ. ಅಂದರೆ ಪ್ರತ್ಯಾಮ್ಲ ಗುಣ ಹೆಚ್ಚಿದ್ದಾವೆ ಅಂತ ಅಥವಾ ಪ್ರತ್ಯಾಮ್ಲಗಳು ಕಂಡುಬರ್ತವೆ ಅಂತ ಹೇಳ್ಬೋದು. 0ಯಿಂದ 7 ಅಥವಾ 0ಯಿಂದ 6.9ರವರೆಗೂ ಆಮ್ಲಗಳು ಕಂಡುಬಂದರೆ 7ರಿಂದ 14ರವರೆಗೂ ಪ್ರತ್ಯಾಮ್ಲಗಳು ಕಂಡುಬರ್ತವೆ ಅಂತ ಹೇಳ್ಬೋದು. ಇನ್ನು ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ. ಹಾಗೆಯೇ OH- ಅಯಾನುಗಳ ಸಂಖ್ಯೆ ಕೂಡ ಹೆಚ್ಚುತ್ತದೆ. ಒಂದು ವಸ್ತುವಿನ ಪಿ ಎಚ್ ಮೌಲ್ಯವು ಅಳತೆ ಪಟ್ಟಿಯ ಮೇಲೆ 0ಯಿಂದ 7ರ ಒಳಗೆ, ಅಂದರೆ 0, 1, 2, 3, 4, 5, 6 ಆದರೆ 7 ಅಲ್ಲ ಇದ್ದರೆ ಆ ವಸ್ತುವು ಆಮ್ಲೀಯವಾಗಿರುತ್ತದೆ. ಅಂದರೆ 0ಯಿಂದ 6.9ರೊಳಗಿದ್ದರೆ ಅದು ಆಮ್ಲ, 7ರಿಂದ 14ರವರೆಗೆ ಇತ್ತಂದ್ರೆ ಅದು ಪ್ರತ್ಯಾಮ್ಲ. ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯ ಲಕ್ಷಣ ಏನಾಗ್ತದೆ? ಹೆಚ್ಚಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ ಅಂತ ಹೇಳ್ಬೋದು. ಸೊ ಪಿ ಎಚ್ ಮೌಲ್ಯ 7ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ನಾವೆಂತ ಕರಿತೀವಿ? ಪ್ರತ್ಯಾಮ್ಲೀಯ ಅಂತ ಕರಿತೀವಿ. ಇಲ್ಲಿ ಈ ಒಂದು ಆಮ್ಲ, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಪಾಠದಲ್ಲಿ ವೈಜ್ಞಾನಿಕ ಕಾರಣಗಳನ್ನು ಕೇಳ್ತಕ್ಕಂಥ ಪ್ರಶ್ನೆಗಳು ಸಾಕಷ್ಟು ಬಾರಿ ಬಂದಿದ್ದಾವೆ. ಆ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಬಾರದು? ಉತ್ತರವನ್ನು ನೋಡೋದಾದರೆ, ಮೊಸರು ಮತ್ತು ಹುಳಿ ಪದಾರ್ಥಗಳು ಆಮ್ಲಗಳನ್ನು ಹೊಂದಿದ್ದು ಇವುಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿದರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ವಿಷಯುಕ್ತ ರಾಸಾಯನಿಕಗಳು ಉಂಟಾಗಿ ಆಹಾರವು ಕಲುಷಿತಗೊಳ್ಳುತ್ತದೆ. ಹಾಗಾಗಿ ನಾವು ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಏನು ಮಾಡಬಾರ್ದು? ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಬಾರದು ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ನೀರಿಗೆ ಆಮ್ಲವನ್ನು ಹನಿ ಹನಿಯಾಗಿ ಸೇರಿಸಬೇಕು, ಆದರೆ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಏಕೆ ಅಂತ ಕೇಳಿದ್ದಾನೆ. ಸೊ ಇದನ್ನು ನೋಡೋದಾದರೆ, ಪ್ರಬಲ ಆಮ್ಲವನ್ನು ಸಾರರಿಕ್ತಗೊಳಿಸುವ ಕ್ರಿಯೆ ಅತ್ಯಂತ ಬಹಿರುಷ್ಣಕ ಕ್ರಿಯೆಯಾಗಿದೆ. ನೀರನ್ನು ಪ್ರಬಲ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳನ್ನು ಉಂಟು ಮಾಡಬಹುದು. ಹಾಗೆ ಆ ಒಂದು ಏನು ಯೂಸ್ ಮಾಡಿರ್ತಕ್ಕಂಥ ಗಾಜಿನ ಬೀಕರ್ ಕೂಡ ಏನಾಗ್ತದೆ? ಸ್ಫೋಟಗೊಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಇದರಿಂದ ನಮಗೆ ದೇಹದಲ್ಲಿ ಸುಟ್ಟ ಗಾಯಗಳಾಗುವ ಸಂಭವನೀಯತೆ ಹೆಚ್ಚಿರೋದ್ರಿಂದ ಇದನ್ನು ನಾವೇನು ಮಾಡಬೇಕು? ಆಮ್ಲವನ್ನೇ ನೀರಿಗೆ ನಿಧಾನವಾಗಿ ಏನು ಮಾಡಬೇಕು? ಡ್ರಾಪ್ ವೈಸ್ ನಿರಂತರ ಕಲಕುವಿಕೆಯೊಂದಿಗೆ ಹಾಕ್ತಾ ಹೋಗಬೇಕು ಅಂತ ತಿಳ್ಕೊಬೇಕಾಗ್ತದೆ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿ ಯಾಕೆ ಇಡಬೇಕು ಅಂತ ಕೇಳಿದ್ದಾನೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೇನು ಮಾಡ್ತದಪ್ಪ ಅಂದ್ರೆ ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾಗೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಇದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾಗುವುದರಿಂದ ಇದನ್ನು ನಾವೇನು ಮಾಡಬೇಕು? ತೇವಾಂಶ ರಹಿತ ಸಂಗ್ರಾಹಕಗಳಲ್ಲಿ ಸೂಕ್ಷ್ಮವಾಗಿ ಸಂಗ್ರಹಣ ಮಾಡಬೇಕು ಅಂತ ತಿಳ್ಕೊಬೇಕು. ಇನ್ನು ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸುವುದು ಸೂಕ್ತವಲ್ಲ ಯಾಕೆ ಅಂತ ಕೇಳಿದ್ದಾನೆ. ಸೊ ಉತ್ತರವನ್ನು ನೋಡೋಣ. ಇದು ಇಲ್ಲ ಅಂತ ಕೊಡ್ತಾ ಇದೆ. ಸೊ ಯಾಕಪ್ಪ ಅಂದರೆ ಮಾರ್ಜಕವು ಗಡಸು ನೀರು ಮತ್ತು ಮೆದು ನೀರು ಎರಡರಲ್ಲೂ ನೊರೆಯನ್ನು ಉಂಟು ಮಾಡುತ್ತದೆ ಮತ್ತು ಚರಟ ಮತ್ತು ಕಲ್ಮಶವನ್ನು ಉಂಟು ಮಾಡೋದಿಲ್ಲ. ಸೊ ಮಾರ್ಜಕಗಳು ಏನು ಮಾಡ್ತವೆ? ಗಡಸು ನೀರಿನಲ್ಲೂ ಮತ್ತು ಮೆದು ನೀರಿನಲ್ಲೂ ಕೂಡ ಏನು ಮಾಡ್ತವೆ? ನೊರೆಯನ್ನು ಉಂಟು ಮಾಡಿದರೆ ಸಾಬೂನುಗಳು ಕೇವಲ ಮೆದು ನೀರಿನಲ್ಲಿ ಮಾತ್ರ ನೊರೆಯನ್ನು ಉಂಟು ಮಾಡ್ತವೆ. ಸೊ ಇದು ಇವತ್ತಿನ ತರಗತಿಯಾಗಿದೆ. ಸೊ ಈ ಎರಡು ಇವತ್ತಿನ ವಿಡಿಯೋಗಳಲ್ಲಿ ನಾವೇನು ಮಾಡಿದ್ವಿ? ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಅತ್ಯಂತ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ಧನ್ಯವಾದಗಳು.